हरि ओं श्री गुरुभ्यो नमः परमगुरुभ्यो नमः श्रीमदानंदतीर्थभगवत्पादाचार्येभ्यो नमः श्रीवेदव्यासाय नमः हरि ओं देवं नारायणं नत्वा सर्वदोषविवर्जितं परिपूर्णं गुरुश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते इंदिरावदनाम्भोज राजहंसाय विष्णवे अमन्दानन्दसन्दोह सुन्दराकृतये नमः लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्यादुक्तार्थसङ्ग्रहम् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् श्रीधृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। श्रीभगवानुवाच मात्रा स्पर्शास्त कौन्तेय शीतोष्णसुखदुःखदाः आगमापायिनो नित्याः तां तितिक्षस्व भारत। ಈ ಶ್ಲೋಕಕ್ಕೆ ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರು ವಿವೃತಿಯಲ್ಲಿ ಹೇಳ್ತಾ ಇರತಕ್ಕಂತಹ ವಿಚಾರವನ್ನು ನಿನ್ನೆ ದಿವಸ ನುಡಿದ್ದೇವೆ. ಪ್ರತಿಯೊಂದು ಇಂದ್ರಿಯಗಳಿಗೆ ಆಯಾ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳೊಂದಿಗೆ ಸಂಬಂಧ ಏನಿದೆ, ಸಂಪರ್ಕ ಬರೋದೇನಿದೆ, ಆ ಸಂಪರ್ಕದ ಜೊತೆಗೆ ಇದು ನನಗೆ ಹಿತವನ್ನು ಉಂಟು ಮಾಡುತ್ತದೆ, ಇದು ನನಗೆ ಅಹಿತವನ್ನು ಉಂಟು ಮಾಡುತ್ತದೆ ಎನ್ನುವಂತಹ ಆಸೆ ಅಥವಾ ದ್ವೇಷ ಎನ್ನುವ ಅಭಿಮಾನವೂ ಜೊತೆಗೆ ಸೇರಿದಾಗ ಮಾತ್ರ ಸುಖ ದುಃಖಾದಿಗಳು ಆಗ್ತವೆ. ಇಲ್ಲದೆ ಹೋದರೆ ಸುಖ ದುಃಖಗಳು ಆಗುವುದಿಲ್ಲ ಎನ್ನುವಂತಹ ವಿಚಾರವನ್ನು ನಿನ್ನೆ ದಿವಸ ಹೇಳಿದರು. ಇವತ್ತು ಅದೇ ವಿಷಯವನ್ನೇ ಇನ್ನಷ್ಟು ಪ್ರಶ್ನೆಗಳನ್ನು ನಮ್ಮ ಮನಸ್ಸಿನೊಳಗೆ ಮೂಡಿಸಿ ಅವುಗಳಿಗೆ ಉತ್ತರವನ್ನು ಕೊಟ್ಟು ಜ್ಞಾನವನ್ನು ಹೆಚ್ಚಿಸ್ತಾರೆ ಗುರುಸಾರ್ವಭೌಮರು. ಕುತ ಏವಂ ತನ್ಮಾತ್ರ ಏವ ಸ್ವ ಸ್ವ ವಿಷಯಾನುಭವದ್ವಾರ ಸುಖ ದುಃಖ ಹೇತವೋ ಭವಂತ್ವೀತ್ಯತಃ ಆಹ ಆಗಮೇತಿ ಯತೈತಿ ಶೇಷೋ ವಾ ಹೇತುಗರ್ಭ ವಿಶೇಷಣಂ ವಾ ಏತಚ್ಚಾಗಮಾಪಾಯಿತ್ವಂ ಶೀತೋಷ್ಣಸುಖದುಃಖದಾಃ ಮಾತ್ರಾ ಸ್ಪರ್ಶಾಃ ಆಗಮಾಪಾಯಿನ ಇತ್ಯೇವಂ ಸ್ವ ಸ್ವ ವಿಷಯಕಧೀದ್ವಾರ ಸುಖ ದುಃಖದತ್ವ ವಿಶಿಷ್ಟ ಮಾತ್ರಾ ಸ್ಪರ್ಶಾನಾಂ ವಿಶೇಷಣಂ ಸವಿಶೇಷಣೈ ವಿಧಿ ನಿಷೇಧೌ ವಿಶೇಷ್ಯೇ ಬಾಧ್ವಾದ್ವಿಶೇಷಣಮುಪಸಂಕ್ರಾಮತ್ ಇತಿ ನ್ಯಾಯಾತ್ ಮಾತ್ರಾಸ್ಪರ್ಶಾನ ಸ್ವವಿಷಯಕಧೀದ್ವಾರ ಯತ್ ಸುಖದುಃಖದತ್ವಂ ತಸ್ಯಾಗಮಾಪಾಯಿತ್ವಾತ್ ಇತಿ ಸುಖದಿತ್ವಾದತ್ವರೂಪವಿಶೇಷಣಂ ಉಪಸಂಕ್ರಾಮತಿ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಪ್ರಶ್ನೆ, ಕುತ ಏವಂ ಅಂದರೆ ವಿಷಯ ಸಂಬಂಧಗಳೇ ಕೇವಲ ವಿಷಯಾನುಭವದ ಮೂಲಕ ಸುಖ ಮತ್ತು ದುಃಖಗಳಿಗೆ ಏಕೆ ಕಾರಣ ಆಗುವುದಿಲ್ಲ, ಅದರಲ್ಲಿ ಅಭಿಮಾನದ ಪ್ರಸಂಗ ಯಾಕೆ ಅಂತ ಪ್ರಶ್ನೆ. ಕೇವಲ ಆಯಾ ಪದಾರ್ಥಗಳು ಆಯಾ ಇಂದ್ರಿಯಗಳೊಂದಿಗೆ ಸಂಪರ್ಕ ಹೊಂದಿದರೆ ಸಾಕು ಸುಖ ದುಃಖಾದಿಗಳು ಆಗ್ತಾವೆ ಅಂತ ಯಾಕೆ ಹೇಳಬಾರ್ದು? ಅಲ್ಲಿ ಅಭಿಮಾನ ಇಟ್ಕೊಂಡಾಗ ಮಾತ್ರ ಸುಖ ದುಃಖಾದಿಗಳು ಆಗ್ತಾವೆ ಅಂತ ಯಾಕೆ ಹೇಳಬೇಕು ಅಂತ ಪ್ರಶ್ನೆಯನ್ನು ಇಲ್ಲಿ ನಮಗೆ ನೋಡಿ, ಪ್ರಾಯಶಃ ನಮಗೆ ಯಾರಿಗೂ ಪ್ರಶ್ನೆ ಬಂದಿರಲಿಕ್ಕಿಲ್ಲ. ಅಭಿಮಾನದಿಂದಲೇ ಹೀಗೆ ಅಂತಂದಾಗ ನಾವು ಹೌದು ಅಂತ ಕೋಣ ಹಾಕಿಬಿಟ್ಟಿವು ಅಷ್ಟೇ. ಆದರೆ ಗುರುಸಾರ್ವಭೌಮರು ನಮ್ಮ ಜ್ಞಾನವನ್ನು ಹೆಚ್ಚಿಸ್ತಾರೆ, ಕ್ರಾಸ್ ಕ್ವಶನ್ ಮಾಡ್ತಾರೆ. ಯಾಕೆ? ವಿಷಯದ ಆಯಾ ಇಂದ್ರಿಯಗಳು ಏನಿವೆಯೋ ಆ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳೊಂದಿಗೆ ಸಂಬಂಧ ಬಂದುಬಿಟ್ರೆ ಮುಗಿದೋಯ್ತಲ್ಲ. ಯಾವುದನ್ನು
ಮುಟ್ಟಿದರೆ ನನಗೆ ಹಿತವಾಗ್ತದೆ ಅಂತ ಅನ್ನಿಸ್ತದೋ ಅಂಥದ್ದನ್ನು ಮುಟ್ಟಿದಾಗ ಆ ವಸ್ತುವಿನ ಸಂಪರ್ಕದಿಂದಲೇ ಚರ್ಮಕ್ಕೆ ಸುಖ ಸಿಕ್ತು. ಉಷ್ಣವನ್ನು ಹಿಡಿದಾಗ ಚರ್ಮಕ್ಕೆ ದುಃಖ ಆಯಿತು ಅಷ್ಟೇ. ಅಂದರೆ ಕೇವಲ ಆ ವಿಷಯಗಳ ಸಂಪರ್ಕದೊಂದಿಗೆ ಸುಖ ದುಃಖಾದಿಗಳು ಅಂತ ಯಾಕೆ ಹೇಳಬಾರ್ದು? ಮಧ್ಯದಲ್ಲಿ ಅಭಿಮಾನ ಅಂತ ಯಾಕೆ ತೂರಿಸಿದ್ರಿ? ಅದನ್ನು ಅಭಿಮಾನ ಅಂತ ಮಧ್ಯದಲ್ಲಿ ಹೇಳುವಂತಹ ಪ್ರಸಂಗ ಯಾದರೂ ಯಾಕೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯಲ್ಲಿ ಉತ್ತರ ಏನು ಹೇಳಿದ ಅಂದರೆ ಆಗಮೇತಿ ಎಂಬುದಾಗಿ ಹೇಳಿದ. ಇದಕ್ಕೆ ಸಮಾಧಾನ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಆಗಮಾಪಾಯಿನೋ ನಿತ್ಯಂ ಅಂತ ಏನು ಹೇಳಿದ್ದಾನೋ ಅದು ಆಗಮಾಪಾಯಿನಃ ಅಂತ ಪರಮಾತ್ಮ ಹೇಳಿದ್ದೆ. ಈ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಅದು. ಆ ಶಬ್ದ ನೋಡಿ, ಭಗವದ್ಗೀತೆಯ ಆಗಮಾಪಾಯಿನಃ ಎನ್ನುವಂತಹ ಶಬ್ದ ಆಗಮಾಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ ಅಂತ ಹೇಳಬೇಕಾದ್ರೆ ಆಗಮಾಪಾಯಿನಃ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳುವುದರ ಅಭಿಪ್ರಾಯವೇ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಹೇಳಿದ್ದಾನೆ ಅಂತ. ಯಾರಿಗಾದರೂ ತಲೆಯಲ್ಲಿ ಬಂದಿತ್ತಾ ಈ ಪ್ರಶ್ನೆಯನ್ನು ಹೀಗೆ ಮಾಡಿ ಅದಕ್ಕೆ ಉತ್ತರವನ್ನು ಹೇಳಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಈ ಶಬ್ದವನ್ನು ಇಟ್ಟಿದ್ದಾನೆ ಅಂತ ಯಾರಿಗಾದರೂ ಬಂದಿತ್ತಾ? ಇಲ್ಲ ನೋಡಿ, ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು ಆ ಪ್ರಶ್ನೆಯನ್ನು ನಮಗೆ ಹಾಕಿ ನಮಗೆ ಆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಏನು ಆ ಶಬ್ದದ ಏನು ಅಭಿಪ್ರಾಯ ಇಟ್ಕೊಂಡು ಭಗವಂತ ಆ ಶಬ್ದವನ್ನು ಆಡಿದ್ದಾನೆ ಅಂದರೆ, ಇಲ್ಲಿ ಯಾವ ಕಾರಣದಿಂದ ಯತಃ ಅಂತನ್ನೋ ಶಬ್ದವನ್ನು ಸೇರಿಸಿಕೊಳ್ಬೇಕು ನಾವು. ಯತಃ ಇತಿ ಶೇಷೋವ, ಇಲ್ಲಿ ಯಾವ ಕಾರಣದಿಂದ ಎನ್ನುವಂತಹ ಯತಃ ಎನ್ನುವಂತಹ ಒಂದು ಶಬ್ದವನ್ನು ಇಟ್ಟುಕೊಂಡಾಗ ಆಗಮಾಪಾಯಿನಃ ಅನಿತ್ಯಾಹ ಎಂಬುದಾಗಿ ಎರಡು ವಿಶೇಷಣಗಳನ್ನು ಆ ಶ್ಲೋಕದಲ್ಲಿ ಇರ್ತಕ್ಕಂಥದ್ದು ಎರಡು ವಿಶೇಷಣಗಳು. ಆಗಮಾಪಾಯಿನಃ ಅನಿತ್ಯಾಹ ಎಂಬುದಾಗಿ, ಆಗಮಾಪಾಯಿನೋ ನಿತ್ಯಾಹ ಅಂತೇನಿದೋ ಅದರಲ್ಲಿ ಎರಡು ಪದಗಳು, ಆಗಮಾಪಾಯಿನಃ ಅಂತ ಒಂದು, ಇನ್ನೊಂದು ಅನಿತ್ಯಾಹ ಅನ್ನೋದು ಮತ್ತೊಂದು. ಈ ಎರಡೂ ವಿಶೇಷಣಗಳನ್ನು ಹೇತುಗರ್ಭ ವಿಶೇಷಣಗಳು ಅಂಥೇಳಿ ಅಂಗೀಕಾರ ಮಾಡಬೇಕು. ಅಂದರೆ ಈ ಶ್ಲೋಕದೊಳಗೆ ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶಾಹ ಆಗಮಾಪಾಹಿನಃ ಅಂಥೇಳಿ ಈ ಪದಗಳನ್ನು ನಾವು ಜೋಡಣೆ ಮಾಡಿಕೊಳ್ಳಬೇಕು. ಏತಚ್ಚ ಆಗಮಾಪಾಯಿತ್ವಂ ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶಾಹ ಆಗಮಾಪಾಯಿನಃ. ಶೀತೋಷ್ಣ ಸುಖ ದುಃಖಗಳಾಗಿರ್ತಕ್ಕಂತಹ ಅಂದರೆ ಅವುಗಳನ್ನು ಕೊಡ್ತಕ್ಕಂತಹ ಶೀತ ಉಷ್ಣ ಸುಖ ದುಃಖ ಅಂದರೆ ಶೀತದಿಂದ ಮತ್ತು ಉಷ್ಣಗಳಿಂದ ಸುಖ ಮತ್ತು ದುಃಖಗಳನ್ನು ತಂದು ಕೊಡತಕ್ಕಂತಹ ಮಾತ್ರಾಸ್ಪರ್ಶ ಅದು ಆಗಮಾಪಾಯಿನಃ ಅಂಥೇಳಿ ಪದಗಳನ್ನು ಜೋಡಿಸಿಕೊಳ್ಬೇಕು. ಅಂದರೆ ವಿಶೇಷಣಗಳನ್ನಾಗಿ ಮಾಡಿಕೊಳ್ಬೇಕು. ಇಲ್ಲಿ ವಿಶೇಷಣಗಳಲ್ಲಿ ವಿಶೇಷ್ಯ ಪದ ಯಾವುದು ಅಂದರೆ ಮಾತ್ರಾಸ್ಪರ್ಶಾಹ ಅನ್ನೋದೇನಿದೆ ಇದು ವಿಶೇಷ್ಯವಾಗಿರ್ತಕ್ಕಂತಹ ಪದ. ಇನ್ನು ವಿಶೇಷಣ ಸರಳ ಗೊತ್ತಾಯಿತು. ಮಾತ್ರಾಸ್ಪರ್ಶಾಹ ಶೀತೋಷ್ಣ ಸುಖ ದುಃಖದಾಹ ಅಂತನ್ನೋ ಅಲ್ಲೇ ಮಾತ್ರಾಸ್ಪರ್ಶಾಹ ಅನ್ನೋದು ವಿಶೇಷ್ಯವಾಗಿರ್ತಕ್ಕಂತಹ ಪದವಾಗಿದೆ ಅಂತಾದ ಮೇಲೆ ಇನ್ನು ಉಳಿದಿರ್ತಕ್ಕಂತಹ ಶೀತೋಷ್ಣ ಸುಖ ದುಃಖದಾಹ ಅಂತನ್ನುವ ಪದ ಏನಾಗಿದೆ ಅದು ವಿಶೇಷಣವಾಗಿದೆ. ಶೀತೋಷ್ಣ ಸುಖ ದುಃಖದಾಹ ಮಾತ್ರಾಸ್ಪರ್ಶಾಹ ಆಗಮಾಪಾಯಿನಃ ಇತ್ಯೇವಂ ಸ್ವವಿಷಯಕಧೀದ್ವಾರ ಸುಖ ದುಃಖ ದತ್ವ ವಿಶಿಷ್ಟ ಮಾತ್ರಾಸ್ಪರ್ಶಾನಾಂ ವಿಶೇಷಣಂ. ಈ ರೀತಿಯಾಗಿ ಅಂದರೆ ಇವುಗಳ ಅನುಭವದ ದ್ವಾರ ಸುಖ ದುಃಖಗಳಿಗೆ ಕಾರಣವಾಗತಕ್ಕಂತಹ ಮಾತ್ರಾಸ್ಪರ್ಶಗಳು ಅಂದರೆ ವಿಷಯ ಸಂಬಂಧಗಳು ಆಗಮಾಪಾಯಿಗಳು ಅಂದರೆ ಏನವು ಅನಿತ್ಯವಾದವುಗಳು ಅನ್ನೋದು ಅದರ ಅಭಿಪ್ರಾಯ. ಅಂದರೆ ವಿಷಯ ಸಂಬಂಧಗಳಲ್ಲಿರ್ತಕ್ಕಂತಹ ಅನುಭವ ಏನಿದೆ ಅದು ಸುಖ ಆಗಲಿ ಅಥವಾ ದುಃಖವಾಗಲಿ ಅದು ಶಾಶ್ವತವಾಗಿ ಇರುವುದಿಲ್ಲ ಅಂತರ್ಥ. ಅಂದರೆ ಆ ಸುಖ ದುಃಖಾದಿಗಳು ಯಾವೂ ಕೂಡ ಶಾಶ್ವತವಲ್ಲ. ನೀವು ಯಾವುದೇ ವಿಷಯವನ್ನು ಆಲೋಚನೆ ಮಾಡಿ, ಯಾವುದೇ ವಿಷಯ ನಾವು ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ನೋಡಿದರೆ ಯಾವ ಸುಖವನ್ನು ನಾವು ಸುಖ ಅಂದ್ಕೊಂಡಿದ್ದೇವೆ ಅದು ನಿತ್ಯದೊಳಗೆ ನಮಗೆ ಸುಖ ಅನ್ನಿಸಿಕೊಂಡು ಬಂದಿಲ್ಲ.
ಯಾವುದನ್ನು ದುಃಖ ಅಂತ ಅಂದ್ಕೊಂಡಿದ್ದೇವೆ ಆ ದುಃಖ ನಮಗೆ ನಿರಂತರವಾಗಿ ದುಃಖ ಅಂತ ಅಂದ್ಕೊಂಡು ಬಂದಿಲ್ಲ, ಹಾಗೇ ಅದು ನಿರಂತರವಾಗಿಲ್ಲ. ಇವತ್ತು ಆಶ್ಚರ್ಯ ಏನು ಅಂದರೆ, ಇನ್ನೂ ಪರಮಾಶ್ಚರ್ಯ ಅಂದರೆ, ಇವತ್ತು ಯಾವುದೋ ಒಂದು ದುಃಖ ಮುಂದೊಂದು ಕಾಲದಲ್ಲಿ ಅದನ್ನು ಸ್ಮರಣೆ ಮಾಡಿದಾಗ ಅದು ಸುಖವಾಗಿ ಪರಿಣಮಿಸಿರುತ್ತದೆ. ಯಾವುದೋ ಒಂದು ದುಃಖ ಆಗಿರುತ್ತದೆ ಅಂತ ಅಂದ್ಕೊಳ್ಳೋಣ, ಏನೋ ಹಾಸ್ಪಿಟಲಿಗೆ ಹಾಕಿರ್ತಾರೆ, ಅವರಿಗೆ ಬಹಳ ತೊಂದರೆ ಇರುತ್ತದೆ, ಇನ್ನೇನು ಜೀವ ಹೋಗ್ತದೆ ಬರ್ತದೆ ಅನ್ನುವಂತಹ ಸ್ಥಿತಿಯಲ್ಲಿ ಅವರು ಇದ್ದದ್ದನ್ನು ಕಂಡಾಗ ಅವತ್ತು ಬಹಳ ದುಃಖವಾಗಿರುತ್ತದೆ. ಬಂಧು ಬಾಂಧವರಿಗೆ ಅವತ್ತು ಬಹಳ ದುಃಖವಾಗಿರುತ್ತದೆ. ಭಗವಂತ ಆ ವಿಘ್ನವನ್ನು ಕಡಿಮೆ ಮಾಡಿ ಅವರನ್ನು ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡು ಬಂದು ಮತ್ತೆ ಅವರು ಮೊದಲಿನಂತೆ ಆದಾಗ ಹಿಂದಿನ ಅವತ್ತಿನ ದುಃಖವನ್ನು ನೆನಪಿಸಿಕೊಂಡಾಗ ಆ ದುಃಖ ಅವತ್ತೆಷ್ಟು ದುಃಖವಾಗಿತ್ತು ಅಷ್ಟು ದುಃಖ ಆಗಿರುವುದಿಲ್ಲ. ಅಪ್ಪ ದೇವರು ಪಾರು ಮಾಡಿದ, ಸುರಕ್ಷಿತವಾಗಿ ಮನೆಯಲ್ಲಿ ಇದ್ದೀವಲ್ಲ ಅಂತ ಹೇಳಿ ಮತ್ತೆ ಆ ಸುರಕ್ಷಿತವಾಗಿ ಇದ್ದ ಸುಖದ ಅಂಶವೇ ಅವರಲ್ಲಿ ಹೆಚ್ಚಾಗಿ ಕಾಣುತ್ತದೆ ವಿನಃ ಅವತ್ತಿನ ಆ ದುಃಖ ಎಷ್ಟರ ಮಟ್ಟಿಗಿತ್ತೋ ಆ ದುಃಖ ಇವತ್ತು ಇರುವುದಿಲ್ಲ. ಇದು ಎಲ್ಲರ ಅನುಭವಕ್ಕೆ ಬರತಕ್ಕಂತಹ ವಿಷಯ. ಹಸಿವೆಯಾದಾಗ ಮಾತ್ರ ಹಸಿವಿನ ಬಾಧೆ ಇರುತ್ತದೆ, ನೀರಡಿಕೆಯಾದಾಗ ಮಾತ್ರ ನೀರಡಿಕೆಯ ಬಾಧೆ ಇರುತ್ತದೆ. ನೀರಡಿಕೆಯ ಬಾಧೆ ನಿತ್ಯ ನಿರಂತರ ಅಂತಾಗಿರುವುದಿಲ್ಲ. ನೀರು ಕುಡಿದ ಮೇಲೆ ಮುಗಿದೋಯ್ತು, ಮತ್ತೆ ನೀರಡಿಕೆ ಆಗಿತ್ತು ಅನ್ನೋದೇ ಸ್ಮರಣೆಗೆ ಇರುವುದಿಲ್ಲ. ಹೊಟ್ಟೆ ತುಂಬಿದ ಮೇಲೆ ಹಸಿವೆ ಆಗಿತ್ತು ನನಗೆ ಅಂತ ಅನ್ನೋದೇ ಸ್ಮರಣೆಗೆ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಈ ಸುಖ ದುಃಖಗಳು ಏನಾಗಿರ್ತಾವೆ, ಅನಿತ್ಯಗಳಾಗಿರ್ತಾವೆ, ಯಾವೂ ಶಾಶ್ವತವಲ್ಲ. ಇನ್ನೂ ಒಂದು ಅಂಶದಿಂದ ಗಂಭೀರವಾಗಿ ವಿಚಾರ ಮಾಡಿ ಹೇಳೋದಾದರೆ, ತಾನು ಬಹಳ ಪ್ರೀತಿಸಿರ್ತಕ್ಕಂತಹ ತನ್ನ ತಂದೆ ತಾಯಿಗಳ ಮರಣವಾದಾಗ, ಮಿತ್ರ ಬಾಂಧವರ ಮರಣವಾದಾಗ 10 ದಿವಸ ಮೈಲಿಗೆಯನ್ನು ಆಚರಿಸಿ ಯಥಾಯೋಗ್ಯವಾಗಿ ಅವ್ರದ್ದು ಎಷ್ಟು ಮೈಲಿಗೆ ಇರ್ತದೋ ಅಷ್ಟು ಮೈಲಿಗೆಯನ್ನು ಆಚರಣೆ ಮಾಡಿ ಅನಂತರದಲ್ಲಿ 13ನೇ ದಿವಸ ಸಿಹಿ ಮುಟ್ಟಿದ ಅಂದರೆ ಮುಗಿದ ಹೋಯಿತು. ಮುಂದೆ ಮರ್ತೆ ಹೋಗ್ತಾನೆ ತಾನು ತನ್ನ ಕೆಲಸದೊಳಗೆ. ಮುಂದೆ ಹೇಗೆ ಮರಿತಾನೆ ಅಂದರೆ, ಮೊದಲಿಗೇನೋ ಬಹಳ ಕಷ್ಟಪಟ್ಟಿರ್ತಾನೆ, ಅವರನ್ನು ಹೇಗೆ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಹೋಗ್ತಾನೆ. ಕೊನೆಗೆ ಬಂದಂತೆ ವರ್ಷಗಳು ಉರುಳಿದಂತೆ ತಾನು ಯಾರನ್ನ ಬಹಳ ಸ್ಮರಣೆ ಮಾಡಿ ಅವತ್ತು ದುಃಖಿಸಿರ್ತಾನೆ ಅವರ ಕಾಲಶ್ರಾದ್ದ ಬಂದಿದೆ ಅನ್ನೋದು ಗೊತ್ತಿರುವುದಿಲ್ಲ ಅವನಿಗೆ. ಅಷ್ಟರ ಮಟ್ಟಿಗೆ ಮರೆತು ಬಿಟ್ಟಿರ್ತಾನೆ. ಅವತ್ತೆಷ್ಟು ದುಃಖಪಟ್ಟಿದ್ದಾನೆ ಅಂತ ವಿಚಾರ ಮಾಡಿದರೆ ಈ ದುಃಖದಿಂದ ಇವನು ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಮುಂದೊಂದು 2-3 ವರ್ಷಗಳಲ್ಲಿ ಆ ಕಾಲಶ್ರಾದ್ದ ಎಂದು ಬಂದಿದೆ, ಯಾವತ್ತು ತೀರಿದ್ದಾರೆ ಅಂತನ್ನೋ ತಿಥಿ ವಾರ ನಕ್ಷತ್ರ ಎಲ್ಲ ಮರೆತು ಹೋಗಿರ್ತಾನೆ. ಅಂದರೆ ಅಷ್ಟರ ಮಟ್ಟಿಗೆ ಇವು ಅನಿತ್ಯವಾದವುಗಳು ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗಿಲ್ಲಿ ಆಗಮಾಪಾಯಿನೋ ನಿತ್ಯಾಹ ಎನ್ನುವಂತಹ ಶಬ್ದಗಳಿಂದ ನಮಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ ಭಗವಂತ. ಹಾಗೆ ಸುಖವೂ ಕೂಡ ಅಷ್ಟೆ, ಬರೇ ದುಃಖವನ್ನಷ್ಟೇ ಅಲ್ಲ, ಹೀಗೆ ಎಲ್ಲ ಸುಖಗಳು ಕೂಡ ನಮಗೆ ಶಾಶ್ವತವಾಗಿ ಇರ್ತಾವೆ ಅಂತಲ್ಲ. ಆ ಕ್ಷಣದಲ್ಲಿ ಸುಖವನ್ನು ತಂದು ಕೊಡ್ತಾವೆ. ಆ ಸುಖ ಮುಗಿದ ಮೇಲೆ ಆ ಸುಖದ ಸ್ಮರಣೆಯೇ ಮರೆತು ಹೋಗ್ತದೆ. ಅಷ್ಟರ ಮಟ್ಟಿಗೆ ಇವು ಅನಿತ್ಯವಾದವುಗಳು. ಕೆಲವು ಕಾಲಗಳಲ್ಲಿ ಇರ್ತಾವೆ, ಇನ್ನು ಕೆಲವು ಕಾಲಗಳಲ್ಲಿ ನಮಗೆ ಇರೋದಿಲ್ಲ. ಅಂದರೆ ವಿಷಯ ಸಂಬಂಧಗಳಿದ್ದರೂ ಕೂಡ ಕೆಲವೊಮ್ಮೆ ಸುಖ ದುಃಖಾದಿಗಳು ಆಗ್ತಾವೆ. ಈ ವಿಷಯ ಸಂಬಂಧಗಳಿದ್ದರೂ ಕೂಡ ಕೆಲವೊಮ್ಮೆ ನಮಗೆ ಆಗೋದಿಲ್ಲ. ಇದನ್ನು ಹೇಳಲಿಕ್ಕಾಗಿಯೇ ಸವಿಶೇಷಣೆ ಹಿ ವಿಧಿ ನಿಷೇಧೌ ಎಂಬುದಾಗಿ ನಮಗೆ ಈ ನ್ಯಾಯದಿಂದಾಗಿ ಮಾತ್ರ ಸ್ಪರ್ಶಾನ ಸ್ವ ವಿಷಯಕಧೀದ್ವಾರ ಯತ್ ಸುಖದತ್ತದತ್ವಂ ತಸ್ಯಾಗಮಾಪಾಯಿತ್ವಾತಿಥಿ ಸುಖಾದಿತ್ವ ರೂಪ ವಿಶೇಷಣಂ ಉಪಸಂಕ್ರಾಮತಿ ಎಂಬುದಾಗಿ ಇಲ್ಲಿ ಈ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ನಿಯಮ. ಇದು ಭಾಷೆಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ನಿಯಮ. ವಿಶೇಷಣ ಸಹಿತವಾಗಿರ್ತಕ್ಕಂತಹ ಒಂದು ಧರ್ಮಿಗೆ ವಿಧಿಯನ್ನು ಅಥವಾ ನಿಷೇಧವನ್ನು ಮಾಡಿದಾಗ ಆ ವಿಧಿ ನಿಷೇಧಗಳು ವಿಶೇಷ್ಯದಲ್ಲಿ ಇಲ್ಲ ಅಂತ ತಿಳಿದಾಗ ಅದನ್ನು ನಾವು ವಿಶೇಷಣಕ್ಕೆ ಸಮನ್ವಯ ಮಾಡಬೇಕು ಎಂಬುದಾಗಿ ಒಂದೇನು ಭಾಷೆಯ ನಿಯಮ ಇದೆ. ಆ ನಿಯಮಕ್ಕನುಗುಣವಾಗಿ ಇಲ್ಲಿ ಹಾಗೆ ತಿಳಿಬೇಕು. ಆದ್ದರಿಂದಾಗಿ ಇವು ಯಾವಾಗಲೂ ಇರ್ತಾವೆ ಅಂತ ತಿಳಿಬಾರದು ಅನ್ನುವುದೇ ಶ್ರೀಕೃಷ್ಣ ಪರಮಾತ್ಮನ ಅಭಿಪ್ರಾಯ ಅಂತ ನಮಗೆ ರಾಘವೇಂದ್ರ ಗುರು ಸಾರ್ವಭೌಮರು ವ್ಯಾಕರಣದ ನಿಯಮದೊಂದಿಗೆ ತಿಳಿಸಿಕೊಟ್ಟರು. ಇದನ್ನು ಇನ್ನಷ್ಟು ನಮಗೆ ಸ್ಪಷ್ಟೀಕರಣ ಕೊಡ್ತಾರೆ.
ಸುಪ್ತಿಯಾದೌ ಶ್ರೀ ಚಂದನಾಗ್ನಿ ಕಣಾದಿ ಶೀತೋಷ್ಣ ಸ್ಪರ್ಶನ ಸಂಬಂಧೆ ಅವಿನಾಭೂತ ಮನಸ್ಸಂಬಂಧಾತ್ಮ ಸನ್ನಿಕೃಷ್ಟತ್ವ ಇಂದ್ರಿಯಸ್ಯ ಸ್ವತ್ವೇಪಿ ಸ್ವವಿಷಯಾನುಭವದ್ವಾರ ಸುಖದುಃಖಾದಿತ್ವಸ್ಯ ಅದರ್ಶನಾತ್ ಜಾಗೃದ್ದಶಾಯಾಂ ಅಭಿಮಾನ ಸತ್ವೇ ಏವ ತದ್ದರ್ಶನಾತ್ ಅನ್ವಯ ವ್ಯತಿರೇಕಾಭ್ಯಾಂ ಅಭಿಮಾನ ಸಹಿತ ಏವ ಮಾತ್ರ ಸ್ಪರ್ಶಾಃ ಸ್ವ ಸ್ವ ವಿಷಯಧೀದ್ವಾರ ಸುಖದುಃಖಾದಿದಾಃ ನ ತು ಕೇವಲಾಃ ಇತಿ ಭಾವಃ. ಅಂದರೆ ಸುಪ್ತಿಯಾದವು ಮಲಗಿದಾಗ ಅಥವಾ ಮೂರ್ಛಾವಸ್ಥೆಯಲ್ಲಿ ಇದ್ದಾಗ ಶ್ರೀ ಚಂದನ ಅಗ್ನಿ ಕಣಾದಿ ಶ್ರೀಗಂಧ ಅಥವಾ ಅಗ್ನಿಯ ಕಿಡಿಗಳು, ಆ ಬೆಂಕಿಯ ಕಿಡಿಗಳು ಅಂತಾರಲ್ಲ, ಆ ಬೆಂಕಿಯ ಕಿಡಿಗಳ ಸಂಪರ್ಕದಿಂದ, ಶ್ರೀಗಂಧದ ಸಂಪರ್ಕದಿಂದ ಶೀತ, ಬೆಂಕಿಯ ಕಿಡಿಯಿಂದ ಉಷ್ಣದ ಸ್ಪರ್ಶ, ಇವುಗಳ ಸಂಬಂಧ ಚರ್ಮಕ್ಕೆ ಆಗ್ತಾ ಇರ್ತದೆ. ಮನಸ್ಸು ದೇಹದ ಕಡೆ ಎಲ್ಲ ಕಡೆಗಿರ್ತದೆ. ಮನಸ್ಸನ್ನೋದೇನಿದೆ ಅದು ದೇಹದೊಳಗೆ ಎಲ್ಲ ಕಡೆಗೂ ಇರ್ತದೆ. ಅದೇ ರೀತಿಯಾಗಿ ಈ ಚರ್ಮೇಂದ್ರಿಯ ಅಂತೇನಿದೆ, ತ್ವಗಿಂದ್ರಿಯ ಅಂತೇನಿದೆ, ತ್ವಗಿಂದ್ರಿಯದೊಂದಿಗೂ ಸಂಪರ್ಕವನ್ನು ಹೊಂದಿರ್ತದೆ ಮನಸ್ಸು. ಹೀಗಾಗಿ ಈ ತ್ವಗಿಂದ್ರಿಯದಿಂದ ಜ್ಞಾನ ಬರಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಷಯಗಳು ಇದ್ದರೂ ಕೂಡ, ಅಂದರೆ ಮನಸ್ಸು ಏನಿದೆ ಇದು ದೇಹದ ಪ್ರತಿಯೊಂದು ಭಾಗಗಳಲ್ಲಿ ಆವರಿಸಿದೆ. ಅದೇ ರೀತಿಯಾಗಿ ಚರ್ಮೇಂದ್ರಿಯದಲ್ಲೂ ಕೂಡ ಇದು ಆವರಿಸಿದೆ. ಹೀಗಾಗಿ ಯಾವುದೇ ವಿಷಯಗಳ ಸಂಪರ್ಕ ಆ ಚರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಶ್ರೀ ಚಂದನವೋ ಅಥವಾ ಬೆಂಕಿಯ ಕಿಡಿಯೋ ಇವುಗಳ ಸಂಪರ್ಕ ಈ ಚರ್ಮಕ್ಕೆ ಆದಾಗ ಆ ಚರ್ಮಕ್ಕೆ ಉಷ್ಣವೋ ಅಥವಾ ತಂಪೋ ಯಾವುದೋ ಒಂದು ಜ್ಞಾನ ಬರಬೇಕಲ್ಲ. ಹಾಗಿದ್ದರೂ ಕೂಡ ನಿದ್ರಾ ಕಾಲದಲ್ಲಿ ಅಥವಾ ಮೂರ್ಛಾವಸ್ಥೆಯಲ್ಲಿ ಶೀತ ಉಷ್ಣಗಳ ಜ್ಞಾನ ಬರೋದಿಲ್ಲ, ಅರ್ಥಾತ್ ಸುಖ ದುಃಖಾದಿಗಳು ಆಗುವುದಿಲ್ಲ. ಆದರೆ ನಾವು ನಿದ್ದೆಯಿಂದ ಎದ್ದಾಗ ಮಾತ್ರ ಈ ಸುಖ ದುಃಖ ಅಂತನ್ನೋದೇನಿದೆ ಇದು ಅನುಭವಕ್ಕೆ ಬರುತ್ತದೆ. ಅಂದರೆ ನಿದ್ದೆಯಿಂದ ಎದ್ದ ಮೇಲೆ, ಅಂದರೆ ದೇಹಗಳ ನಿದ್ರಾ ಅಂದರೆ ಏನು ಮೊದಲು ಅದನ್ನು ತಿಳ್ಕೊಳ್ಳೋಣ. ನಿದ್ರಾ ಅಂದರೆ ಏನು ಅಂದರೆ ದೇಹ ಮತ್ತು ಅಭಿಮಾನದ ವಿಷಯಗಳಲ್ಲಿ, ಅಭಿಮಾನ ದೇಹ ಮತ್ತು ಈ ವಿಷಯಗಳಲ್ಲಿ ಯಾವ್ಯಾವ ಪದಾರ್ಥಗಳಿವೆ, ಪದಾರ್ಥಗಳ ಸಂಪರ್ಕದೊಂದಿಗೆ ದೇಹ ಇದೆ ಅನ್ನುವಂತಹ ವಿಷಯಗಳಲ್ಲಿ ಅಭಿಮಾನ ಇರದೇ ಇರತಕ್ಕಂತಹ ಸ್ಥಿತಿಯೇ ನಿದ್ದ, ಬೇರೆ ಮತ್ತಿನ್ನೇನೂ ಅಲ್ಲ. ದೇಹ ಮತ್ತು ವಿಷಯಗಳಲ್ಲಿ ಅಭಿಮಾನ ಇರದೇ ಇರತಕ್ಕಂತಹ ಸ್ಥಿತಿ ಏನಿದೆ ಅದುವೇ ನಿದ್ರಾ, ಬೇರೆ ಏನೂ ಅಲ್ಲ. ನಿದ್ರಾ ಅಂದರೆ ಎಚ್ಚರದೊಳಗೆ ಏನಾಗಿರುತ್ತದೆ, ದೇಹಾಭಿಮಾನ ಇರುತ್ತದೆ. ಬರೇ ದೇಹಾಭಿಮಾನ ಅಲ್ಲ, ವಿಷಯಾಭಿಮಾನವೂ ಇರುತ್ತದೆ ಜೊತೆಗೆ. ನಮ್ಮ ದೇಹಾಭಿಮಾನ ಎಚ್ಚರಾಗ್ತಾ ಇರುವಾಗಲೇ ದೇಹಾಭಿಮಾನವೂ ಜಾಗೃತಗೊಳ್ಳುತ್ತದೆ. ದೇಹಾಭಿಮಾನದ ಜೊತೆಗೆ ವಿಷಯಾಭಿಮಾನವೂ ಕೂಡ ಜಾಗೃತಗೊಳ್ಳುತ್ತದೆ. ಹೀಗಾಗೋದಕ್ಕೆ ಎಚ್ಚರ ಅವಸ್ಥೆ ಅಂತ ಕರೆಯೋದು. ದೇಹ ಮತ್ತು ವಿಷಯಗಳಲ್ಲಿ ಅಭಿಮಾನ ಇರದೇ ಇರತಕ್ಕಂಥ ಅವಸ್ಥೆ ನಿದ್ರಾ ಅಂತ ಕರೆಸಿಕೊಂಡ್ರೆ, ಇವೆರಡರಲ್ಲಿಯೂ ಕೂಡ ನಮಗೆ ಅಭಿಮಾನ ಇರೋದು, ದೇಹಾಭಿಮಾನವೂ ಇರೋದು, ವಿಷಯಾಭಿಮಾನವೂ ಇರೋದು. ಅದಕ್ಕೆ ಏನಂತ ಕರೀತಾರೆ, ಜಾಗೃತ ಅವಸ್ಥೆ ಎಂಬುದಾಗಿ ಕರೀತಾರೆ. ದೇಹದ ಅಭಿಮಾನ ಇರುತ್ತದೆ. ಹೀಗೆ ದೇಹಾಭಿಮಾನದ ಇರುವಂತಹ ಸಂದರ್ಭದಲ್ಲಿ ಸುಖ ದುಃಖಗಳ ಒಂದು ಅನುಭವ ಏನಿದೆ, ಆ ಅನುಭವ ಇರದೇ ಇರತಕ್ಕಂತಹ ವಿಚಾರದಲ್ಲಿ ಇಲ್ಲಿ ಅಭಿಮಾನ ಜೊತೆಗೆ ಸೇರಿಲ್ಲ ಅಂತಲೇ ಹೇಳಬೇಕಾಗ್ತದೆ. ಯಾವಾಗಲೂ ಅಭಿಮಾನ ಸೇರಿದಾಗ ಮಾತ್ರ ಆ ಅನುಭವದ ಮೂಲಕವಾಗಿ, ಅಂದರೆ ಜೊತೆಗೆ ಸಂಪರ್ಕ ಸೇರಿದಾಗ ಆ ಅನುಭವದ ಮೂಲಕವಾಗಿ ಸುಖ ದುಃಖಗಳು ನಮಗಾಗ್ತಾವೆ ಅಂತ ಅರ್ಥ. ಒಟ್ಟಾರೆ ಅಭಿಪ್ರಾಯ ಏನು ಅಂದರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನೀವು ಬಸ್ನೊಳಗೆ ಪ್ರಯಾಣವನ್ನು ಮಾಡ್ತಾ ಇರುವಾಗ ನಿಮ್ಮ ಪಕ್ಕದಲ್ಲಿ ಯಾರೋ ಇರ್ತಾರೆ, ನೀವು ಅಷ್ಟು ಗಮನಿಸಿರೋದೇ ಇಲ್ಲ ಅವರನ್ನು.
ಅವರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ನೀವು ಅಷ್ಟು ಸಮಂಜಸವಾಗಿ ಅವರೊಂದಿಗೆ ಮಾತನಾಡಲಿಕ್ಕೆ ಉತ್ತರ ಕೊಡಲಿಕ್ಕೆ ಇಷ್ಟಪಡುವುದಿಲ್ಲ. ಅನಂತರದಲ್ಲಿ ಅಂದರೆ ಮೊದಲು ನಿಮಗೆ ಅವರು ಸುಖ ಕೊಡ್ತಾ ಇದ್ದಾರೆ ಇವರು ಮಾತಿನಿಂದ ಅಂತ ನಿಮಗೆ ಅನ್ನಿಸ್ತಾ ಇಲ್ಲ. ಆಮೇಲೆ ಅವರು ನಿಮ್ಮ ಊರಿನವರೇ ಆಗಿದ್ದಾರೆ ಅಥವಾ ನಿಮ್ಮ ಸಂಬಂಧಿಕರೇ ಆಗಿದ್ದಾರೆ ಅಂತನ್ನುವಂತಹ ಯಾವುದೋ ಒಂದು ಮಾತಿನಿಂದ ಅವರು ನಿಮ್ಮವರು, ನಿಮ್ಮ ಊರಿನವರೋ ಅಥವಾ ನಿಮ್ಮ ಸಂಬಂಧಿಕರೋ ಅಂತ ಆದ ಮೇಲೆ ನಿಮಗೆ ಅವರ ಮೇಲೆ ಅಭಿಮಾನ ಹುಡುತ್ತದೆ. ಊರಿನ ಅಭಿಮಾನ ಹುಡುತ್ತದೋ, ಸಂಬಂಧದ ಅಭಿಮಾನ ಹುಡುತ್ತದೋ, ಆಗ ಅವರ ಮಾತುಗಳು, ಇಲ್ಲಿವರೆಗೂ ಅವರು ಮಾತನಾಡಿದಾಗ ನಿಮಗೆ ಇವನೇನಪ್ಪ ಬಹಳ ಕೊರಿತಾನೆ ಅಂತ ಅನಿಸಿರಬಹುದು. ಯಾವಾಗ ಇವನು ನಮ್ಮವನು ಅಂತ ಭಾವನೆ ಬರ್ತದೆ, ಭಾವನೆ ಬಂದ ಮೇಲೆ ನೀವು ನಮ್ಮ ಧಾರವಾಡದಿಂದ ಪ್ರಾರಂಭ ಮಾಡಿ ಬೆಂಗಳೂರು ಮುಟ್ಟೋವರೆಗೂ ಕೂಡ ಅವನ ಜೊತೆಗೆ ಹರಟಿ ಹೊಡೆದಾಗಲೂ ಆ ಪ್ರತಿ ಮಾತುಗಳು ನಿಮಗೆ ದುಃಖ ಅನಿಸಿರುವುದಿಲ್ಲ, ಸುಖ ಅನ್ನಿಸ್ತದೆ. ಯಾಕೆ? ಅವನ ಮಾತುಗಳ ಸಂಪರ್ಕದೊಂದಿಗೆ ಅಭಿಮಾನ ಒಂದು ಸೇರಿದಾಗ. ಈ ಅಭಿಮಾನ ಸೇರದೇ ಹೋದರೆ ಅವನು ಕೇವಲ ನೀವು ಕ್ಷೇಮವಾಗಿದ್ದೀರಾ ಅಂತಿಷ್ಟೇ ಕೇಳಲೇಬೇಕಾದರೆ, ಅಷ್ಟೇ ಕೇಳಿದರೂ ಅವನ ಬಗ್ಗೆ ಪ್ರೀತಿ ಹುಟ್ಟುವುದಿಲ್ಲ, ಆ ಮಾತಿನೊಳಗೆ ಸುಖ ಅನ್ನೋದು ಇರುವುದಿಲ್ಲ. ಹೀಗೆ ಆಗ್ತದೆ. ಆದ್ದರಿಂದ ಹಾಗಾದರೆ ಬರೀ ಅಭಿಮಾನ ಇದ್ದುಬಿಟ್ರೆ ಆಯಿತು ಅಲ್ಲ, ಅಭಿಮಾನದೊಂದಿಗೆ ಸಂಪರ್ಕವೂ ಬೇಕು. ಮತ್ತು ಅಭಿಮಾನವೂ ಇರಬೇಕು, ಅಭಿಮಾನದೊಂದಿಗೆ ಸಂಪರ್ಕವೂ ಇರಬೇಕು. ಅಂದಾಗ ಮಾತ್ರ ಸುಖ ದುಃಖಗಳ ಅನುಭವಕ್ಕೆ ಬರುತ್ತದೆ. ನೋಡಿ ಎಷ್ಟು ಸೂಕ್ಷ್ಮ ಇದೆ. ಹಾಗಾದರೆ ಒಂದು ಸುಖ ಆಗ್ತದೆ ಅಂದರೆ ಅಥವಾ ಒಂದು ದುಃಖವಾಗ್ತದೆ ಅಂದರೆ ಈ ಎರಡು ಅಂಶಗಳು, ಒಂದು ವಿಷಯಗಳ ಸಂಬಂಧ ಇಂದ್ರಿಯದೊಂದಿಗೆ, ಆ ಇಂದ್ರಿಯಗಳ ಜೊತೆಗೆ ಮನಸ್ಸಿನ ಸಂಬಂಧ ಇರಬೇಕು. ಮತ್ತು ಮನಸ್ಸು ಇರಲಾರದೇ ಇದ್ದರೆ ಸಾಧ್ಯನೇ ಇಲ್ಲ. ಬರೀ ಸಂಪರ್ಕ ಬಂದರೆ ಅದು ಸುಖ ದುಃಖಗಳನ್ನು ತಂದು ಕೊಡೋದಿಲ್ಲ. ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ನಿಮ್ಮ ಮನಸ್ಸು ಒಂದು ಕಡೆಗಿದೆ, ನಿಮ್ಮ ಕಣ್ಣು ನಿಸರ್ಗವನ್ನು ನೋಡ್ತಾ ಇದೆ, ಆಗ ನಿಮಗದು ಸುಖ ಕೊಡೋದೇ ಇಲ್ಲ. ನಿಮ್ಮ ಮನಸ್ಸು ಕಣ್ಣಿನೊಂದಿಗೆ ಸೇರಿಕೊಂಡಾಗ ಆ ಕಣ್ಣು ಹೊರಗಡೆಯ ಹಸಿರಾದ ಪ್ರಪಂಚವನ್ನು ಕಂಡಾಗ, ಆ ಹಸಿರಾದ ಪ್ರಪಂಚ ಎಷ್ಟು ಮನೋದ್ಯಮಾಗಿದೆ ಅಂತ ಭಾವನೆ ಮೂಡಿದಾಗ, ಈ ಹಸಿರು ನನ್ನ ಕಣ್ಣಿಗೆ ಹಿತವು ಕೊಡುತ್ತದೆ ಅಂತ ನಿಮಗೆ ಹಸಿರಿನ ಬಗ್ಗೆ ಅಭಿಮಾನ ಮೂಡಿದಾಗ ಅದು ಅಚ್ಚಳಿಯದೆ ಉಳಿತದೆ. ನೀವು ಊರಿನಿಂದ ಮನೆಗೆ ಬಂದ ಮೇಲೆ ತಿರ್ಗಾ ಅಪ್ಪ ಬಸ್ಸಿನಲ್ಲಿ ಬರ್ತಾ ಇದ್ದೆ, ಎಂತಹ ಬ್ಯೂಟಿಫುಲ್ ನೇಚರ್ ಅದು ಅಂತ ವರ್ಣನೆ ಮಾಡ್ತೀರಾ. ನೀವು ಮನಸ್ಸು ಕೊಟ್ಟು ಅಭಿಮಾನದಿಂದ ನೋಡಿದಾಗ. ಇರದೇ ಹೋದರೆ ನಿಮಗೆ ಅಭಿಮಾನವೂ ಇಲ್ಲ, ಮನಸ್ಸೂ ಇಲ್ಲ, ಕೇವಲ ಇಂದ್ರಿಯಗಳು ಆ ಪದಾರ್ಥಗಳೊಂದಿಗೆ ಸಂಪರ್ಕ ಹೊಂದಿದೆ ಅಂದರೆ ನಿಮಗಾಗ ಆ ವಿಷಯಗಳು ನೆನಪಿಗೂ ಇರುವುದಿಲ್ಲ, ಅದು ಸುಖವೂ ಕೊಟ್ಟಿರುವುದಿಲ್ಲ, ದುಃಖವನ್ನೂ ಕೊಟ್ಟಿರುವುದಿಲ್ಲ. ಹಾಗಾದರೆ ಈ ಮೂರು ಅಂಶಗಳು, ಒಂದು ಇಂದ್ರಿಯಗಳು ಪದಾರ್ಥಗಳೊಂದಿಗೆ ಸಂಪರ್ಕವನ್ನು ಹೊಂದೋದು, ಆಗ ಮನಸ್ಸು ಇಂದ್ರಿಯಗಳ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡಿರೋದು, ಜೊತೆಗೆ ಅವುಗಳ ಬಗ್ಗೆ ಆ ವಿಷಯ ಪದಾರ್ಥಗಳೇನಿವೆ ಆ ವಿಷಯ ಪದಾರ್ಥಗಳ ಬಗ್ಗೆ ಅಭಿಮಾನ ಇರೋದು ಅಥವಾ ಅಭಿಮಾನ ಇಲ್ಲದೇ ಇರೋದು, ಇವು ಏನಿವೆ ಸುಖ ದುಃಖಕ್ಕೆ ಕಾರಣಗಳಾಗಿವೆ. ಸುಪ್ತೌ ಅನ್ಯೇಂದ್ರಿಯಾಣಾಂ ಉಪರಮೇಪಿ ತ್ವಗೀಂದ್ರಿಯಸ್ಯ ನೋ ಪರಮಃ ತಸ್ಯ ತದಾಪಿ ವಿಷಯ ಸನ್ನಿಕರ್ಷೋ ಅಸ್ತೀತಿ ಜ್ಞಾಪನಾಯೈವ ಇತರ ವಿಷಯ ಲಾಕ್ಷಣಿಕ ಶೀತೋಷ್ಣ ಪದಪ್ರಯೋಗ. ಸುಪ್ತವು ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಇಂದ್ರಿಯಗಳು ಶಾಂತವಾಗಿರ್ತಾವೆ, ಆದರೆ ತ್ವಗೀಂದ್ರಿಯ ಮಾತ್ರ ಯಾವತ್ತೂ ಶಾಂತವಾಗಿರೋದಿಲ್ಲ. ಈ ತ್ವಗೀಂದ್ರಿಯಕ್ಕೆ ಯಾವಾಗಲೂ ವಿಷಯಗಳ ಸಂಬಂಧ ಇದ್ದೇ ಇರುತ್ತದೆ. ಆದ್ದರಿಂದಾಗಿ ಈ ಇಂದ್ರಿಯಗಳ ಮೂಲಕ ನಮಗೆ ಯಾವಾಗಲೂ ಜ್ಞಾನ ಬರುವ ಸಾಧ್ಯತೆ ಇದೆ. ತ್ವಗೀಂದ್ರಿಯದ ಮೂಲಕ ಅಭಿಮಾನ ಇಲ್ಲದ್ದರಿಂದ ಜ್ಞಾನ ಬರುವುದಿಲ್ಲ. ಈ ವಿಷಯವನ್ನು ನಮಗೆ ತಿಳಿಸಿಕೊಡಬೇಕು ಎನ್ನುವಂತಹ ಕಾರಣದಿಂದಲೇ ಭಗವಂತ ಗಂಧಾದಿ ಎಲ್ಲ ವಿಷಯಗಳನ್ನು ನೇರವಾಗಿ ಉಲ್ಲೇಖಿಸದೆ ಚರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಶೀತೋಷ್ಣ ಎನ್ನುವಂತಹ ಪದಗಳನ್ನು ಬಳಸಿ ಉಪಲಕ್ಷಣತೆಯ ಗಂಧಾದಿಗಳನ್ನು ತಿಳಿಬೇಕು ಎಂಬುದಾಗಿ ನಮಗೆ ಭಗವಂತ ಶೀತೋಷ್ಣ ಸುಖ ದುಃಖದಾಹ ಎಂಬುದಾಗಿ ಶಬ್ದವನ್ನು ಇಟ್ಟಿದ್ದಾನೆ ಅಂತ. ಅಬ್ಬಾ, ಎಂತಹ ನಿರೂಪಣೆ! ರಾಘವೇಂದ್ರ ಗುರುಸಾರ್ವಭೌಮರ ನಿರೂಪಣೆ. ನಿನ್ನೆ ದಿವಸ ಪಾಠದಲ್ಲಿ ಹೇಳುವಾಗ ಘ್ರಾಣ, ರಸನ, ಚಕ್ಷುಸ್ತ್ವಕ, ಶ್ರೋತ್ರ ಇವೆಲ್ಲವುಗಳೂ ಕೂಡ ಈ ಎಲ್ಲ ಇಂದ್ರಿಯಗಳಿಂದ ಆಗುವಂತಹ ಎಲ್ಲ ಪದಾರ್ಥಗಳ ಸಂಪರ್ಕ ಜೊತೆಗೆ ಸೇರಿದ ಅಭಿಮಾನ ಸುಖ ದುಃಖಗಳಿಗೆ ಕಾರಣ ಅಂತ ಪ್ರತಿಪಾದನೆ ಮಾಡಿ, ಹಾಗಾದರೆ
ಗಂಧಾದಿಗಳನ್ನೇ ಹೇಳಬಹುದಾಗಿತ್ತಲ್ಲ ಭಗವಂತ, ಘ್ರಾಣ ರಸನಾದಿಗಳನ್ನೇ ಹೇಳಬೇಕಾಗಿತ್ತಲ್ಲ. ಅದೆಲ್ಲ ಬಿಟ್ಟು ಕೇವಲ ಸ್ಪರ್ಶೇಂದ್ರಿಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಶೀತೋಷ್ಣಗಳನ್ನೇ ಯಾಕೆ ಹೇಳಿದ ಅಂತಂದದ್ದಕ್ಕೆ ಉಳಿದೆಲ್ಲ ಇಂದ್ರಿಯಗಳು ಮಲಗಿರುವಾಗ ಶಾಂತವಾಗಿರುತ್ತವೆ, ಚರ್ಮೇಂದ್ರಿಯ ಮಾತ್ರ ಯಾವತ್ತೂ ಶಾಂತವಾಗಿರುವುದಿಲ್ಲ. ಗಾಢವಾಗಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬೆಂಕಿಯ ಕಿಡಿ ಅವನ ಕೈಗೆ ಅವನ ಚರ್ಮಕ್ಕೆ ಹತ್ತು ಅಂತಾದರೆ ಸಟಕ್ಕನೆ ಅವನಿಗೆ ಎಚ್ಚರವಾಗ್ತದೆ. ಯಾಕೆ? ಮನಸ್ಸು ಚರ್ಮೇಂದ್ರಿಯದೊಳಗೆ ಉಪರತಿಯನ್ನು ಹೊಂದಿರುವುದಿಲ್ಲ. ಕೇವಲ ಆ ಸಂದರ್ಭದಲ್ಲಿ ಮಲಗಿದಾಗ ಅಭಿಮಾನ ಮಾತ್ರ ಇರುವುದಿಲ್ಲ ಅಷ್ಟೇ. ಇದು ನನ್ನ ದೇಹ ಎನ್ನುವಂತಹ ಅಭಿಮಾನ ಆ ಸಂದರ್ಭದಲ್ಲಿ ಇರುವುದಿಲ್ಲ. ಎಚ್ಚರಾದ ಕೂಡಲೇ ಅವನಿಗೆ ಚರ್ಮೇಂದ್ರಿಯದೊಳಗೆ ಅಭಿಮಾನವೂ ಬಂದು ಸೇರಿಬಿಡುತ್ತದೆ. ಹೀಗಾಗಿ ಅದು ಬಿಸಿ ಹತ್ತಿದ್ದು ಸಂಪರ್ಕವಾದಾಗ ಏನು ಬಿಸಿ ಹತ್ತೋ ಅಥವಾ ಬಹಳ ತಂಪು ಹತ್ತಿದಾಗೂ ಏನು ಎಚ್ಚರ ಆಯಿತೋ ಅವನಿಗೆ, ಅಂದರೆ ಏನಿದೆ ಮನಸ್ಸು ಯಾವಾಗಲೂ ಅದರೊಳಗೆ ಇದೆ, ಚರ್ಮೇಂದ್ರಿಯದೊಳಗಿದೆ. ಆದರೆ ಉಳಿದ ಇಂದ್ರಿಯಗಳಲ್ಲಿ ಅಲ್ಲ. ಉಳಿದ ಇಂದ್ರಿಯಗಳಲ್ಲಿ ಅದು ಉಪರತಿಯನ್ನು ಹೊಂದಿದೆ, ಚರ್ಮೇಂದ್ರಿಯದಲ್ಲಿ ಉಪರತಿಯನ್ನು ಹೊಂದಿಲ್ಲ. ಆ ಕಾರಣದಿಂದಾಗಿಯೇ ಇದು ಪ್ರಧಾನವಾಗಿದೆ. ಉಪಲಕ್ಷಣತೆಯ ಉಳಿದವುಗಳನ್ನು ಪ್ರಧಾನವಾದದ್ದನ್ನು ಹೇಳಿ ಅಪ್ರಧಾನವಾಗಿರ್ತಕ್ಕಂಥವುಗಳನ್ನು, ಅಂದರೆ ಇಂದ್ರಿಯಗಳಲ್ಲಿ ಪ್ರಾಧಾನ್ಯ ಅಪ್ರಾಧಾನ್ಯ ಅಲ್ಲ, ಮನಸ್ಸು ಯಾವುದರಲ್ಲಿ ಸದಾ ಇರುತ್ತದೆ ಅದನ್ನು ಇಟ್ಟುಕೊಂಡು ಎಲ್ಲಿ ಉಪರತಿಯನ್ನು ಹೊಂದಿರುತ್ತದೆ ಅವುಗಳನ್ನು ಬಿಟ್ಟು ಸದಾ ಇರತಕ್ಕಂಥದ್ದನ್ನು ಹೇಳಿದಾಗ ಇವುಗಳನ್ನು ಅಲ್ಲಿ ಸೇರಿಸಿಕೊಳ್ಳಿ ಅಂತ ಹೇಳುವುದೇ ಭಗವಂತನ ಅಭಿಪ್ರಾಯವಾಗಿದೆ. ಆದ್ದರಿಂದ ಶೀತೋಷ್ಣ ಸುಖ ದುಃಖದಾಹ ಎಂಬುದಾಗಿ ಹೇಳಿದ್ದಾನೆ ಅಂತ ಹೇಳ್ತಾರೆ. ಇನ್ನು ಆಗಮಾಪಾಯಿತ್ವಂ ಚ ಅತ್ರ ಗಂಗೋದಕಸ್ಯೇವ ಪ್ರವಾಹತೋ ನಿತ್ಯತ್ವೇಪಿ ವ್ಯಕ್ತಿಸ್ವರೂಪೇಣ ಅನಿತ್ಯತ್ವಂ ನ ವಿವಕ್ಷಿತಂ ಅನ್ನುವಂತಹ ಒಂದೇನು ವಿಚಾರ ಇದೆ. ಆ ವಿಚಾರಗಳನ್ನು ನಾಳೆ ದಿವಸ ನಮಗೆ ತಿಳಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು